ಅಂದ್ಕೊಂಡ್ವಿ ಪೇಪರ್ಲೆಸ್ ಅಂತೆ, ಭಾಳ ಚೆನ್ನಾಗಿರುತ್ತೆ ಅಂತೇಳಿ. ಚಾಮರಾಜನಗರ ಗೊತ್ತಾಗುತ್ತೆ ಯಾವ ರೀತಿ ಇದೆ ಪೇಪರ್ಲೆಸ್ ಅಂದರೆ. ಪೇಪರ್ ಅಂದರೆ ನಿಜವಾಗಿ ಪೇಪರ್ಲೆಸ್ಸೇ ಅದು. ಸಹಿ ಲೆಸ್ಸು, ವ್ಯಕ್ತಿಯ ಭೌತಿಕ ಸೈನು ಲೆಸ್ಸು. ನೀವು ನನಗೆ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ 250 ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಅದನ್ನು ಪ್ರೋತ್ಸಾಹ ಕೃಷ್ಣೇ ಬೈರೇಗೌಡರಿಗೆ ಪ್ಲಸ್ ಕೃಷ್ಣೇ ಬೈರೇಗೌಡರಿಗೇನು ಆಗಮಿಸಬೇಕಾಗಿ ಈ ಮೂಲಕ ನಮ್ಮಲ್ಲಿ ಕೋರಲಾಗಿದೆ. ವಿಷಯಗಳು ಚರ್ಚೆ, ಹಿಂದಿನ ಸಭಾ ನಡವಳಿಕೆಯ ಬಗ್ಗೆ ಚರ್ಚೆ. ಇಷ್ಟು ನಮ್ಮ ಇಂದಿನ ಸಭೆಯ ಚರ್ಚೆಯ ವಿಷಯ ಬಹಳ ಕಮ್ಮಿ ಇದ್ದಾವೆ, ಆದರೆ ಚರ್ಚೆ ಬಹಳಷ್ಟು ದೀರ್ಘವಾಗಿ ಆಗುತ್ತೆ ಅಂತೇಳಿ ನಾವು ಇದನ್ನು ಮಾಡಿದ್ದೀವಿ. ಹಾಗಾಗಿ ಮೇಲ್ಕಂಡ ಒಕ್ಕೂಟದ ಎಲ್ಲ ಕಾರ್ಯಕಾರಿ ಮಂಡಳಿಯ ಮತ್ತು ಪದಾಧಿಕಾರಿಗಳು ಮತ್ತು ಇವರನ್ನು ಭೇಟಿ ಮಾಡುವುದು. 3ನೇ, ಜಿಲ್ಲಾ ಮತ್ತು ತಾಲೂಕು ಪತ್ರ ಬರಹಗಾರರ ಸದಸ್ಯತೆ ಅಭಿಯಾನ ಹಮ್ಮಿಕೊಳ್ಳುವ ಬಗ್ಗೆ. 4ನೇದು, ಬ್ಯಾಂಕ್ ಚೆಕ್ಗೆ ಹಾಲಿ ಇರುವ ಮಾದರಿ ಸಹಿಯನ್ನು ಯಾರಾದರೂ ಇಬ್ಬರು ಸಹಿ ಮಾಡಿ ಕಾರ್ಯನಿಮಿತ್ತ ಅಧ್ಯಕ್ಷರಾದ ಡಿ.ಕೆ. ಸಂಗಮೇಶ್ ಶೆಲಿಗಾರ್ ಇವರ ಘನಾಧ್ಯಕ್ಷತೆಯಲ್ಲಿ ಒಕ್ಕೂಟದ ಕಾರ್ಯಕಾರಿ ಮಂಡಳಿ ಸಭೆಯನ್ನು ಕರೆಯಲಾಗಿದೆ. ಸಭೆಗೆ ರಾಜ್ಯ ಒಕ್ಕೂಟದ ಕಾರ್ಯಕಾರಿ ಮಂಡಳಿ ಮಿನಿ ವಿಧಾನಸೌಧ ಅದರ ಲೆಟರ್ ಪ್ಯಾಡ್ನಲ್ಲಿ ಆಗಿದ್ದು ಲಲಿತ ಭವನ ಪೂರ್ವ ಕನ್ವೆನ್ಷನ್ ಹಾಲ್ ಅಂತ ಇತ್ತು. ತಾತ್ಕಾಲಿಕವಾಗಿ ಅದೇನ ಕಾರಣಾಂತರ ಒಕ್ಕೂಟದ ಎಲ್ಲ ಕಾರ್ಯಕಾರಿ ಮಂಡಳಿಯ ಪದಾಧಿಕಾರಿಗಳು ಮತ್ತು ಸಂಘಟನಾಕಾರರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ದಿನದಲ್ಲಿ ಸ್ಫೂರ್ತಿದಾಯಕನೇ ಚಪ್ಪಾಳೆ. ಡಿ.ಕೆ. ಸಂಗಮೇಶ್ ಶೆಲಿಗಾರ್ ಇವರ ಘನಾಧ್ಯಕ್ಷತೆಯಲ್ಲಿ ಪೇಪರ್ಲೆಸ್ ನೋಂದಣಿಯ ವಿರುದ್ಧವಾಗಿ ರಾಜ್ಯ ಒಕ್ಕೂಟದ ಮುಂದಿನ ನಡೆಯ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವ ಭಾಳ ಕಮ್ಮಿ ಇಟ್ಟಿದ್ದೀವಿ. ಮೇಜರ್ ಆಗಿ ಬೆಂಗಳೂರು ಚಲೋ ಹಮ್ಮಿಕೊಳ್ಳುವ ಬಗ್ಗೆ ಅಂತೇಳಿ. ಹಾಗಾಗಿ ನೀವು ಈ ಕಾರ್ಯಕ್ರಮ ಮುಗಿದ ನಂತರ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಪತ್ರ ಬರೆಯರಾಗಿರ್ಬೋದು, ಸಹಾಯಕರಾಗಿರ್ಬೋದು, ಹೆಣ್ಮಕ್ಳಿರ್ಬೋದು ಅಂತೇಳಿ ಒಂದು ವೇದಿಕೆ. ಈಗ ನಾವು ಕರ್ನಾಟಕ ರಾಜ್ಯ ಪತ್ರ ಬರಹಗಾರರ ಒಕ್ಕೂಟದಿಂದ ಪ್ರಧಾನ ಕಾರ್ಯದರ್ಶಿ ಧರ್ಮರಾಜ್ ವಿ ಕೋಟೆ ಮಾತಾಡ್ತಾ ಇದ್ದೀನಿ. ಇವತ್ತೇನು ನಮ್ಮ ರಾಜ್ಯ ಸರ್ಕಾರ ಕೃಷ್ಣೇ ಬೈರೇಗೌಡರು ಈ ಚಾಮರಾಜನಗರದಲ್ಲಿ ಯಳಂದೂರು ತಾಲೂಕಿನಲ್ಲಿ ಮಾಡಿರ್ತಕ್ಕಂಥ ಪೇಪರ್ಲೆಸ್ ಕಾನ್ಸೆಪ್ಟ್ನಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಗೆ ಅಸಲು ಅಂದರೆ ಒರಿಜಿನಲ್ ಪತ್ರ ಕೈಗೆ ಸಿಗಲ್ಲ. ರಿಜಿಸ್ಟರ್ ಆದಮೇಲೆ ಕೈ ಬೀಸ್ಕೊಂಡು ಹೊರಗೆ ಬರಬೇಕು. ಆ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಡಿ.ಜಿ. ಲಾಕರ್ನಲ್ಲಿ ಹೋಗಿ ಕುಂತಿರುತ್ತೆ. ಡಿ.ಜಿ. ಲಾಕರ್ ಡೌನ್ಲೋಡ್ ಮಾಡಿದರೆ ಬರದೇ ಜೆರಾಕ್ಸ್ ಬಂದಂಗೆ ಬರುತ್ತೆ. ಹಾಗಾದರೆ ಒರಿಜಿನಲ್ ಅನ್ನೋದು ಏನು ಬಂತು, ಎಲ್ಲಿ ಉಳಿತು? ಕೃಷ್ಣೇ ಬೈರೇಗೌಡರಿಗೆ ಅತ್ಯಂತ ತ್ವರಿತವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಪೇಪರ್ಲೆಸ್ ಕಾನ್ಸೆಪ್ಟನ್ನ ತರಬೇಕು ಅನ್ನೋದು ಭಾಳ ತರಾತುರಿಯಲ್ಲಿದ್ದಾರೆ. ಯಾವುದೇ ಸಾರ್ವಜನಿಕರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ, ಯಾವುದೇ ಸಂಘ ಸಂಸ್ಥೆಗಳ ಬಗ್ಗೆ ಇದರ ಬಗ್ಗೆ ಚರ್ಚೆ ಇಲ್ಲ, ಯಾವುದೇ ಪತ್ರ ಬರಹಗಾರರ ಒಂದು ಅಸೋಸಿಯೇಷನ್ನ ಕರೆದು ಮಾತನಾಡಿ ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರು ಸವಿಸ್ತಾರವಾಗಿ ತಿಳ್ಕೊಂಡು ಎಲ್ಲರನ್ನು ಒಳಗೊಂಡು ಕೆಲಸ ಮಾಡ್ಬೇಕು ಅನ್ನೋದು ಅವ್ರಿಗೆ ಯಾವುದೇ ಇಲ್ಲ. ಕೇವಲ ನನ್ನ ಅಧಿಕಾರ, ನನ್ನ ಕೆಲಸ, ನಾನು ಮಾಡಿದ್ದೀನಿ, ನಾನು ಅನ್ನೋದು ಅವ್ರಿಗೆ ಭಾಳ ಇದೆ. ದಯಮಾಡಿ ನಾನು ಇದ್ರ ಬಗ್ಗೆ ಖಂಡಿಸ್ತಾ ಇದ್ದೇನೆ ಕೃಷ್ಣೇ ಬೈರೇಗೌಡರಿಗೆ. ದಯಮಾಡಿ ಎಲ್ಲ ಪತ್ರ ಬರಹಗಾರರನ್ನ ನೀವು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ದಯವಿಟ್ಟು ತಾವು ಈ ಕೂಡಲೇ ಅದನ್ನು ನಿಲ್ಲಿಸಿ ಆ ಪೇಪರ್ಲೆಸ್ನಲ್ಲಿ ಏನು ಲೋಪದೋಷಗಳಿದ್ದಾವೆ ಅವನ್ನೆಲ್ಲ ಸರಿಪಡಿಸಿ ಪತ್ರ ಬರಹಗಾರರನ್ನ ಉಳಿಯುವಂಥ ಕೆಲಸವನ್ನು ಮಾಡಿ. ಯಾಕೆ ಅಂದರೆ ನಿರುದ್ಯೋಗಿ ಸಮಸ್ಯೆ ನಿಮ್ಮಿಂದ ಹುಟ್ಟಬಾರ್ದು. ಯಾಕಂದರೆ ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಸರ್ಕಾರಕ್ಕೆ, ನಿಮ್ಮ ಸರ್ಕಾರಕ್ಕೆ ಚೈತನ್ಯ ಇಲ್ಲ. ಈ ಒಂದು ಚೈತನ್ಯ ಇಲ್ಲದೆ ಇರತಕ್ಕಂಥ ಸರ್ಕಾರದಲ್ಲಿ ತಾವು ಈ ಒಂದು ಪತ್ರ ಬರಹಗಾರರನ್ನ ಪೆನ್ನನ್ನು ಸ್ಥಗಿತ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಇದರ ಬಗ್ಗೆ ನಮ್ಮದು ಸಂಪೂರ್ಣವಾದ ಉಗ್ರ ಹೋರಾಟ ಇದೆ. ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಪಕ್ಕದ ರಾಜ್ಯದಲ್ಲಿ ಯಾವ ರೀತಿ ತಮಿಳುನಾಡು, ಆಂಧ್ರ, ಕೇರಳದಲ್ಲಿ ನಮ್ಮನ್ನು ಒಳಗೊಂಡಂತೆ ಸಿಟಿಜನ್ ಲಾಗಿನ್ನಲ್ಲಿ ಕೂಡ ಅವರು ಡಿ-ರೈಟರ್ ಲಾಗಿನ್ ಅಂತ ಕೊಟ್ಟಿದ್ದಾರೆ. ಆ ಥರ ಲಾಗಿನ್ನನ್ನು ಕೊಟ್ಟು ಮತ್ತು ನಮ್ಮ DSC ಸೈನುಗಳನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಳವಡಿಸಿ ನೀವು ಪೇಪರ್ಲೆಸ್ನಲ್ಲಿ ಇರ್ತಕ್ಕಂಥ ಲೋಪದೋಷವನ್ನು ಸರಿಪಡಿಸಬೇಕು ಅಂಥೇಳಿ ಈ ಒಂದು ಒಕ್ಕೂಟದಿಂದ ನಾನು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ. ತಾವೇನಾದರೂ ಇದರ ಬಗ್ಗೆ ಗಮನ ಹರಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ 25-27ನೇ ತಾರೀಕಿಗೆ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಅನ್ನೋದನ್ನು ಇದ್ರ ಮುಖಾಂತರ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಪತ್ರ ಬರಹಗಾರರ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರಾದ ಡಿ.ಕೆ. ಸಂಗಮೇಶ್ ಶೆಲಿಗಾರ್ ಇವರು
ಮಾತನಾಡುವುದು ಮತ್ತು ಕೇಳಿಕೊಳ್ಳುವುದೇನೆಂದರೆ, ನಾವು ಇಲ್ಲಿ ನಮಗೆ ಆಗುತ್ತಿರುವ ನಮ್ಮ ಕಂದಾಯ ಸಚಿವರಿಂದ ಆಗ್ತಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ನಾವು ಈ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಪತ್ರ ಬರಹಗಾರರು ಮತ್ತು ತಾಲೂಕಿನ ಜಿಲ್ಲೆಯಾದ್ಯಂತ ಎಲ್ಲ ಪತ್ರ ಬರಹಗಾರರು ಸೇರಿ ರಾಣೆಬೆನ್ನೂರಿನಲ್ಲಿ ಒಂದು ಸಭೆಯನ್ನು ನಡೆಸ್ತಾ ಇದ್ದೀವಿ. ಈ ಸಭೆಯನ್ನು ನಡೆಸಿ ಮುಂದಿನ ಕಾರ್ಯಕ್ರಮ ನಮ್ಮದು ಬೆಂಗಳೂರು ಫ್ರೀಡಮ್ ಫೈಟರ್ಸ್ಗೆ ಚಲೋ ಮಾಡ್ತಾ ಇದ್ದೀವಿ. ಆ ದಿನಾಂಕವನ್ನು ಇವತ್ತು ಈ ಕಾರ್ಯಕ್ರಮ ಮುಗಿದ ನಂತರ ಅಲ್ಲಿ ಚಲೋ ಮಾಡ್ಕೊಂಡು ಅಲ್ಲಿ ಹಮ್ಮಿಕೊಂಡು ಅಲ್ಲಿ ನಾವು ಕಂದಾಯ ಸಚಿವರ ವಿರುದ್ಧ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನು ಸಹಿತ ಭೇಟಿ ಮಾಡಿ ನಮಗೆ ಆಗ್ತಿರ್ತಕ್ಕಂಥ ಪೇಪರ್ಲೆಸ್ಸಿಂದ ಏನು ಅನಾಹುತ ಆಗ್ತಾಯಿದೆ ಅದ್ರ ಬಗ್ಗೆ ತಿಳುವಳಿಕೆ ಮಾಡೋಕ್ಕೆ ನಾವೆಲ್ಲರೂ ಒಗ್ಗೂಡ್ಸೋಕ್ಕೋಸ್ಕರನೇ ಒಂದು ದಿನಾಂಕವನ್ನು ಫಿಕ್ಸ್ ಮಾಡ್ತಾಯಿದ್ವಿ. ಅದಕ್ಕೋಸ್ಕರನೇ ನಾವು ಈಗ ದಿನಾಂಕ ನಿಗದಿ ಆಗುತ್ತೆ. ಇದಾದಮೇಲೆ ದಿನಾಂಕ ನಿಗದಿ ಆಗುತ್ತೆ. ಮೋಸ್ಟ್ಲಿ ಇದೇ ತಿಂಗಳು 25 ತಪ್ಪಿದ್ರೆ 27 ಅಲ್ಲಿ ಏನೋ ಕಾರ್ಯಕ್ರಮಕ್ಕೆ ಬಗ್ಗೆ ಅಲ್ಲಿ ಫ್ರೀಡಮ್ ಫೈಟರ್ಸ್ನಲ್ಲಿ ಇದರಲ್ಲಿ ಪಾರ್ಕ್ನಲ್ಲಿ ನಮಗೆ ಜಾಗ ಮತ್ತು ಅವಶ್ಯಕತೆ ಅವಕಾಶ ಸಿಗಬೇಕಂತೆ. ಅದ್ರ ಬಗ್ಗೆ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಅವರು ನಿನ್ನೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಅದು ಏನಾಗುತ್ತೆ ಅಂತ ಈಗ ತಿಳಿಯುತ್ತೆ. ಮೋಸ್ಟ್ಲಿ 99% 25 ತಪ್ಪಿದ್ರೆ 27 ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಪತ್ರ ಬರಹಗಾರರು, ಎಲ್ಲ ತಾಲೂಕಿನ ಎಲ್ಲ ಜಿಲ್ಲೆಯ ಪತ್ರ ಬರಹಗಾರರು ಮತ್ತು ಅಡ್ವೊಕೇಟ್ಸು, ಸಹಾಯಕರು ಮತ್ತು ಇತರೆ ಎಲ್ಲ ಸಂಬಂಧಪಟ್ಟ ನಮಗೆ ಅಸಿಸ್ಟೆಂಟ್ಗಳೆಲ್ಲರೂ ಸಹಿತ ಭಾಗವಹಿಸಿ ನಾವು ಇದನ್ನು ಖಂಡಿಸಬೇಕು ಅಂತಂತ ಹೇಳಿ ಈ ತೀರ್ಮಾನ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೋಗ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ಗೆ ಹೋದಾಗ ಸುಮಾರು ಕೋರ್ಟ್ ಗಂಟಲೆ ಆಸ್ತಿ ತಗೊತಾ ಇದ್ದೀವಿ. ಅದರದ್ದು ಭದ್ರತೆಗೆ ನಾವು ರಿಜಿಸ್ಟ್ರೇಷನ್ ಮಾಡಬೇಕು. ಕೊಡ್ತಕ್ಕಂಥದ್ದು ಪಾರ್ಟಿ ಸೈನ್ ಇರೋದಿಲ್ಲ, ತೊಗೊಳ್ತಕ್ಕಂಥದ್ದು ಸೈನ್ ಇರೋದಿಲ್ಲ, ಸಾಕ್ಷಿಗಳದ್ದು ಸೈನ್ ಇರೋದಿಲ್ಲ. ಎಲ್ಲ ಆಧಾರ್ ಕಾರ್ಡ್ OTP ತೊಗೊಳ್ಳೋದು, ಆಧಾರ್ ಕಾರ್ಡ್ ಲಿಂಕ್ ಮಾಡೋದು. ಅವ್ರು ಯಾವಾಗಿನ ಕಾಲದಾಗೋ ಒಂದು ಸಣ್ಣ ಹುಡುಗ ಇದ್ದಾಗ ಒಂದು ಆಧಾರ್ ಕಾರ್ಡ್ ತಗೊಂಡಿರ್ತಾರೆ. ಆ ಆಧಾರ್ ಕಾರ್ಡಿನ ಫೋಟೋ ಇವತ್ತಿನ ದಿವಸ ಅದಕ್ಕೆ ಇದಾಗುತ್ತೆ, ಎಡಿಟ್ ಆಗುತ್ತೆ. ಅದರಲ್ಲಿ ಲಿಂಕ್ ತೊಗೊಂಡಾಗ ಅದೇನಾಗುತ್ತೆ, ಹಳೆ ಫೋಟೋನೇ ಬರುತ್ತೆ, ಹೊಸ ಫೋಟೋ ಇರೋದಿಲ್ಲ. ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳ್ದಂಗೆ ಈ ಕೇರಳ ಮತ್ತು ತಮಿಳುನಾಡು, ಆಂಧ್ರ, ತೆಲಂಗಾಣ, ಹರಿಯಾಣ ಇಲ್ಲೆಲ್ಲ ಏನು ಮಾಡಿದ್ದಾರೆ ಅಂತಂದರೆ, ಈಗ ನಮ್ಮನ್ನು ಸಹ ಒಳಗೊಂಡು ಪತ್ರ ಬರೆಯರನ್ನು ಸಹ ಒಳಗೊಂಡು ಸರ್ಕಾರ ಹೇಳುತ್ತೆ, ಪತ್ರ ಫೇಕ್ ಡಾಕ್ಯುಮೆಂಟ್ ಆಯ್ತು ಅಂದರೆ ನೀವು 3 ವರ್ಷ ಶಿಕ್ಷೆ ಅನುಭವಿಸ್ತೀರಾ ಅಂತ ಕೇಳಿದ್ರು. ಅದಕ್ಕೆ ನಾವು ಒಂದು ಸ್ವಲ್ಪ ಆಲೋಚನೆ ಮಾಡಿ ಅನುಭವಿಸ್ತೀವಿ, ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ನಮಗೆ ಅಲ್ಲಿ ಎಲ್ಲರಿಗೂ ನಮಗೆ ಲಾಗಿನ್ ಕೊಟ್ಟು ಎಲ್ಲರಿಗೂ ಸೈನ್ ಮಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ದುಡಿಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ಕೇರಳ ಮಾದರಿಯಲ್ಲಿ ನಮಗೆ ಯಾವಾಗೋ OB9 ಕಾಲದೊಳಗೆ ನಮಗೆ ಪತ್ರ ಬರಹಗಾರರ ಶುಲ್ಕವನ್ನು ಇಷ್ಟೇ ತಗೋಕು ಅಂತ ನಿಗದಿ ಮಾಡಿರ್ತಕ್ಕಂಥದ್ದನ್ನು ಅದು ಇವತ್ತಿನವರೆಗೂ ಅದೇ ರೀತಿ ಇಟ್ಟಿದ್ದಾರೆ. ಕೇರಳದಲ್ಲಿ 12 ಲಕ್ಷ ರೂಪಾಯಿ ಪತ್ರ ಬರೆದ್ರೆ 8,000 ರೂಪಾಯಿದಿಂದ 10,000 ರೂಪಾಯಿ ಫೀಸ್ ತೊಗೋಬೇಕು ಅಂತ ಹೇಳ್ತಾ ಇದೆ. ನಾವು ಇವತ್ತಿನ ದಿವಸ ಯಾರಿಗಾರ ರಸೀದಿ ಕೊಡಬೇಕು ಅಂದರೆ ಕೇವಲ 100 ರೂಪಾಯಿ ಕೊಡಬೇಕು. ಇವತ್ತಿನ ದಿವಸ ಒಬ್ಬ ಜವಾನನು ಸಹಿತ 100 ರೂಪಾಯಿ ಮುಟ್ಟೋದಿಲ್ಲ. ಅಂಥ ಇದರಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು, ಈ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಅಲ್ಲ ಇವರು. ನಾನು ಹೇಳ್ಬೇಕು ಅಂದರೆ ನನ್ನ ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ಇವರು ಕಿರಿಕ್ ಕೃಷ್ಣ ಬೈರೇಗೌಡರು ಅಂತ ಹೇಳ್ಬೋದು. ನನ್ನ ಅನಿಸಿಕೆ ಪ್ರಕಾರ ಈ ಥರ ಮಾಡಬಾರ್ದು. ಈ ಕಿರಿಕ್ ತಪ್ಪಿಸ್ಬೇಕಂದ್ರೆ ನಮ್ಮದು ಉಗ್ರ ಹೋರಾಟ. ಮೊದಲೇ ನಾವು ಫ್ರೀಡಮ್ ಫೈಟರ್ಸ್ಗೆ ನಾವು ಹೋಗ್ತೀವಿ, ಫ್ರೀಡಮ್ ಪಾರ್ಕಿಗೆ ಹೋಗ್ತೀವಿ, ಅಲ್ಲಿ ಸ್ಟ್ರೈಕ್ ಮಾಡ್ತೀವಿ. ಅಲ್ಲಿಗೂ ಸಹಿತ ನಮಗೆ ಗಮನ ಹರಿಸ್ತಿಲ್ಲ ಇದ್ದರೆ ನಾವೆಲ್ಲರೂ ಸೇರ್ಕೊಂಡು ಮತ್ತು ಕರ್ನಾಟಕದಿಂದ ವಿಧಾನಸೌಧ ಚಲೋ ಹೋಗ್ತೀವಿ. ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಸಹಿತ ಮುಷ್ಕರ ಬಿಡೋದಿಲ್ಲ. 25 ತಪ್ಪಿದ್ರೆ 27 ಆ ದಿನಾಂಕ ಈಗ ನಿಗದಿ ಆಗುತ್ತೆ. ಈಗ ಎಲ್ಲರ ಮೂಲಕನೂ ಸಮ್ಮುಖನೂ ನಿಗದಿ ಆಗುತ್ತೆ. ಸರ್ಕಲ್ನಿಂದ ಲಾಯರ್ ರೋಡಿಂದ ಜನತಾ ಹೋಟ್ಲಿಂದ ಗಾಂಧಿ ಸರ್ಕಲ್ನಿಂದ ನಮ್ಮ ಸಬರೀಶ್ ಆಫೀಸ್ ತನಕ ಬೈಕ್ ರ್ಯಾಲಿ ಹೋಗಿ ಅಲ್ಲೆಲ್ಲ ಬೈಕ್ಗಳು ನಿಲ್ಲಿಸಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ, ನಾವು ಸೋಮವಾರ ದಿವಸ ಅಲ್ಲ ದಾವಣಗೆರೆ ಈಗಾಗಲೇ ಕೆಲವು ಕಡೆ ಜಿಲ್ಲೆ ಒಳಗೆ ಮಾಡಿದ್ದಾರೆ, ನಿನ್ನೆಯಿಂದ ಮಾಡಿದ್ದಾರೆ. ಅಲ್ಲಿ 1,300 ಜನ ಬಂದಿದ್ದಾರೆ. ಹೋರಾಟ ಇನ್ನೂ ನಮಗೆ ಕರ್ನಾಟಕದಲ್ಲಿ ನಮಗೆ ತಿಳಿದ ಮಟ್ಟಿಗೆ ಬೆಂಗಳೂರು 3,000 ಜನ ಸೇರ್ಬೋದು ಅಂತ ನಿರೀಕ್ಷೆ ಇದೆ ನಮಗೆ. ಅಲ್ಲಿ 3,000 ಜನ ಮೇಲೆ ಅದು ನಾಳೆ ರಿಜಿಸ್ಟರ್ ಮಾಡ್ಸೋಕ್ಕಾಗಲ್ಲ. ಯಾಕಂದ್ರೆ ನಾನು ಕೂಡ ಓದಿನಂದ್ರೂ ಕೂಡ ಮೀಟು ಅದು ಇದು ಆ ಭಾಗ ಮತ್ತು ಇಲ್ಲಿ ಸೇರಿರೋದು 500 ಜನ ಇಲ್ಲ. ಕಾರ್ಯದರ್ಶಿ ಓ ರಾಜ್ಯ